ಲಕ್ಷ್ಮಿ ಅಭಾತಗಳಂತ ಮಾತು ಮೌನವಾಗಿದ್ರು. ಈ ಬಗ್ಗೆ ಈಗ ಸ್ವತಃ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇಡಮ್. ಮೊದಲೇ ತಮ್ಮೆಲ್ಲರಿಗೂ ಹೇಳಬೇಕಾದ್ರೆ ರಾಹುಲ್ ಗಾಂಧೀಜಿ ಅವರ ಬಗ್ಗೆ ಮಾತಾಡುವಂಥ ವಿಚಾರನೇ ಇದೆ. ನಾವೆಲ್ಲರೂ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಅಮಿತ್ ಶಾಜಿ ಅವರು ಅಂಬೇಡ್ಕರ್ ಅವರು ಒಂದು ಫ್ಯಾನ್ಸಿ ಆಗಿಬಿಟ್ಟಿದೆ ಸಂವಿಧಾನ ಅಂತ ಹೇಳಿದಾಗ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನಾವು ಅದರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವೆಲ್ಲ ನಮ್ಮ ಸ್ಥಾನಕ್ಕೆ ಕೂತ್ಕೊಂಡಿದ್ವಿ. ಸಭಾಪತಿಗಳು 10 ನಿಮಿಷ ಈ ಒಂದು ಸಭೆಯನ್ನು ಮುಂದೂಡ್ತೀವಿ ಅಂತ ಆ ಸೆಷನ್ನ ಮುಂದೂಡಿ ಅವರು ತಮ್ಮ ಚೇಂಬರ್ಗೆ ಮಾನ್ಯ ಸಿಟಿ ರವಿ ಅವರು ಕೂತ್ಕೊಳ್ಳೇ ಇಲ್ಲ, ಕುಣಿದಾಡ್ತಾ ಇದ್ರು, ಕುಣಿತಾ ಇದ್ರು, ತಮ್ಮ ಚೇರ್ ಹತ್ರನೇ ಕುಣಿತಾ ಇದ್ರು. ನೋಡಿ ಅವ್ರ ವಿಡಿಯೋ ತೆಗೆದು ನೋಡಿ ಅವ್ರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು. ಪದೇ ರಾಹುಲ್ ಗಾಂಧಿ ಅಂತ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ಕೂತ್ಕೊಂಡು ನನ್ನ ಮುಂದೆ ಹೇಳಿದ್ರು. ನಾನು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಿದೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಯಾಕಂತ ಇದ್ರಿ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ಮತ್ತೆ 3 ಸತಿ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ. ಆವಾಗ ನೀವು 3 ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ಬಲಿ ತಗೊಂಡಿದ್ರೆ ನೀವು ಕೊಲೆಗಾರ ಅಂದಿದ್ದೀವಿ. ಈ ವರ್ಡನ್ನು ಯೂಸ್ ಮಾಡ್ತಾರೆ. ಇಡೀ ಮಹಿಳಾ ಪ್ರಪಂಚಕ್ಕೆ ಅವಮಾನ ಮಾಡ್ತಾರೆ. ಆವಾಗ ಮಾತಾಡಿದರು. ಆದರೆ ಅವರವರ ಭಾವನೆಗೆ ನಿಜ ರವಿ ಅವರ ಭಾವನೆ ಏನಿತ್ತು ಅದು ಅವ್ರ ಕೈಗೆ ಬಂದಿದೆ. ಒಂದೇ ಇಲ್ಲ ಅನ್ನೋ ಮಾತನ್ನು ಕೂಡ ಜೊತೆಗೆ ಇಡೀ BJP ಪಕ್ಷ ಕೂಡ ಅವ್ರು ಬಂದಿದ್ದೀವಿ. ಎಲ್ಲರಿಗೂ ನಾಚಿಕೆ ಆಗ್ಬೇಕು. ಹೆಂಗೆ BJP ಪಕ್ಷ ಒಬ್ಬರಾದರೂ ಎಲ್ಲ ನೋಡಿದ್ದಾರೆ. ಅಶೋಕ್ ಅವ್ರಿಗೂ ಗೊತ್ತಿದೆ, ವಿಜೇಂದ್ರಗೂ ಗೊತ್ತಿದೆ. ಎಲ್ಲರ ಮೇಲೆ ನನಗೆ ಒಂಚೂರು ಏನೋ ಮರ್ಯಾದೆ ಇತ್ತು. ಯಾಕಂದರೆ ರಾಜಕಾರಣದಲ್ಲಿ ನಾವು ಸದನದ ಒಳಗಡೆ ನಾವೆಲ್ಲ ಇದು ಮಾಡಿದ್ರೆ ನಮ್ಮ ಮರ್ಯಾದೆ ಹದ್ದನ್ನು ನಾವು ಯಾರೂ ಕ್ರಾಸ್ ಮಾಡೋದಿಲ್ಲ, ಲಕ್ಷ್ಮಣ ರೇಖೆಯನ್ನು ನಾವು ಯಾರೂ ಕ್ರಾಸ್ ಮಾಡೋದಿಲ್ಲ. ಆದರೆ ಇವತ್ತು ಅಂಥ ಒಂದು ಪ್ರಮಾದವನ್ನು ಎಸಗಿದಂಥ ಸಿಟಿ ರವಿ ಅವರ ಬೆನ್ನಿಗೆ ಮೇಲೆಯಿಂದ ಕೆಳಗಡೆವರೆಗೂ ನೀವು ನಿಲ್ತೀರಾ ಅಂತಂದರೆ ಇದೇನಾ ನಿಮ್ಮ ಹಿಡನ್ ಅಜೆಂಡಾ? ಇದೇನಾ ಬೇಟಿ ಬಚಾವೋ ಬೇಟಿ ಪಡಾವೋ? ನಾಚಿಕೆ ಆಗಲ್ವಾ ನಿಮಗೆ? ಅವ್ರು ಅಂದಿದ್ದು ನಿಜ ತಾನೆ. ಮೂಲ ಕಾರಣ ಅವ್ರು ನನಗೆ ಅದನ್ನು ಪ್ರಶ್ನೆ ಮಾಡಿದ್ರು. ಇವತ್ತು ಅದನ್ನು ಬಿಟ್ಬಿಟ್ಟು ಏನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಇವತ್ತು ಏನೇನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಯಾವುದಕ್ಕೋಸ್ಕರ ಈ ಘಟನೆ ಆಯಿತು? ಯಾವುದಕ್ಕೋಸ್ಕರ FIR ಫೈಲ್ ಆಯಿತು? ಯಾವುದಕ್ಕೋಸ್ಕರ ಅವರು ಪೊಲೀಸ್ ಸ್ಟೇಷನ್ ಹೋದರು? ನನಗೆ ಅಂದಿದ್ದಕ್ಕೆ ತಾನೆ, ನನಗೆ ಅನ್ಯಾಯ ಮಾಡಿದ್ದಕ್ಕೆ ತಾನೆ, ನನ್ನ ಮರ್ಯಾದೆ ತೆಗೆದಿದ್ದಕ್ಕೆ ತಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದೀರಾ? ಮೂಲ ಕಾರಣ ಏನು ಅದನ್ನು ಹೇಳಿ ಮೊದಲು, ಅದರ ಬಗ್ಗೆ ಚರ್ಚೆ ಮಾಡಿ. ಮೇಡಮ್, ಈಗ ಎಲ್ಲರೂ ಕೂಡ ಏನು ಪೊಲೀಸರೇ ಸಾಕಷ್ಟು ಜಲ್ಲಿಕರ ಪ್ರೆಷರ್ನಲ್ಲಿ ಕರ್ಕೊಂಡು ಜೊತೆಗೆ ನನ್ನನ್ನು ಕೊಳ್ಳಲು ಕೂಡ ಪೊಲೀಸರು ಸಂಚು ಮಾಡಿದ್ರು ಅನ್ನೋ ಒಂದು ಆರೋಪವನ್ನು ರವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ಹುಚ್ಚರಿಲ್ಲ ಅಥವಾ ಯಾರು 7ರಲ್ಲಿ ಬಿಟ್ಟಿಲ್ಲ. ಎಲ್ಲರೂ ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿನ ಆದಮೇಲೆ ಹುಟ್ಟಿದ್ದಾರೆ. ನೀವು ಹುಚ್ಚತನ ಅಂತ ತಿಳ್ಕೊಂಡಿದ್ದೀರ. ನಿಮ್ಮನ್ನು ಕೊಲೆ ಮಾಡ್ಲಿಕ್ಕ, ನಿಮ್ಮನ್ನ ಎನ್ಕೌಂಟ್ರ್, ಅದೇ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ ಎನ್ಕೌಂಟ್ರ್ ಅಂತ. ಓ ಪಾಪ, ನೀವೇನು ಇರುವಿನ, ನೀವೇನು ನೊನಾನ ನಿಮ್ಮನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ? ಏನ್ರಿ ಮಾತಾಡ್ತೀರಾ? ಕ್ಷಣಕ್ಕೆ ನಿಮ್ಮ ನ್ಯೂಸನ್ನು ತೋರಿಸ್ತಾ ಇದ್ದೀವಿ. ಇಷ್ಟೊಂದು ಸುಳ್ಳು ಮಾತಾಡೋದ? ನೀವು ಮಾಡಿದಂಥ ಪ್ರಮಾದವನ್ನು ಮುಚ್ಕೊಳ್ಳೋಕ್ಕೆ, ಒಂದು ಸುಳ್ಳನ್ನು ಮುಚ್ಕೊಳ್ಳೋಕ್ಕೆ 1000 ಸುಳ್ಳನ್ನು ಮಾತಾಡೋದು. ಎಷ್ಟು ಸುಳ್ಳು ಮಾತಾಡೋದು? 1, 2, 3 ನೋಡಿದ್ರಲ್ಲ ಏನು ಗಾಯ ಆಗಿದೆ? ಪಟ್ಟಿ ಕಟ್ಟಿದ್ದಾರೆ. 20 ಹೊಗೆ ಬಿದ್ದಿದ್ದಾರೆ. ಯಾರು ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದಾರೆ? ಯಾರು ಕಾರ್ಯಕರ್ತರು ಓಟಿದ್ದಾರೆ? ಏನು ಮಾತನಾಡ್ತಾ ಇದ್ದೀವಿ? ಯಾರನ್ನು ವರ್ಕ್ ಮಾಡ್ತಾ ಇದ್ದೀವಿ? ಕಾನೂನು ಹೋರಾಟ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಈಗಾಗಲೇ ನಾನು ಕೇಸ್ ದಾಖಲಿಸಿ ಇನ್ನೊಮ್ಮೆ ಸಭಾಪತಿಗಳಿಗೆ ಇನ್ನೊಮ್ಮೆ ನಾನು ಮನವಿಯನ್ನು ಕೊಡ್ತೀನಿ. ನನಗೆ ಅನ್ಯಾಯ ಆಗಿದೆ ರೀ. ಈ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ಅಷ್ಟೇ ಅಲ್ಲ, ನಾನು ಮೊದಲು ಒಬ್ಬ ಮಹಿಳೆ. ಈ ರಾಜ್ಯದ ಮಹಿಳೆಯರನ್ನು ಪ್ರತಿನಿಧಿಸ್ತೀನಿ ನಾನು. ಒಬ್ಬ ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ. ಎಷ್ಟಂತ ಅನ್ಯಾಯ ತಡ್ಕೊಳ್ಬೇಕು ಮಹಿಳೆ? ಇದನ್ನೆಲ್ಲ ನೋಡಿದ್ರೆ 33% ರಿಸರ್ವೇಷನ್ ಅಂತ ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರಲ್ಲ, ಯಾರಾದರೂ ಬರ್ತಾರೆ ರಾಜಕಾರಣಕ್ಕೆ? ಖಂಡಿತವಾಗ್ಲೂ ಕೊಡ್ತೀನಿ ರೀ. ಮೋದಿಜಿಯವ್ರಿಗೂ ದೂರು ಕೊಡ್ತೀನಿ, ಮಾನ್ಯ ರಾಷ್ಟ್ರಪತಿಗಳಿಗೂ ಭೇಟಿ ಆಗ್ತೀನಿ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಲಕ್ಷ್ಮಿ ಅಭಾತಗಳಂತ ಮಾತು ಮೌನವಾಗಿದ್ರು. ಈ ಬಗ್ಗೆ ಈಗ ಸ್ವತಃ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೇಡಮ್. ಮೊದಲೇ ತಮ್ಮೆಲ್ಲರಿಗೂ ಹೇಳಬೇಕಾದ್ರೆ ರಾಹುಲ್ ಗಾಂಧೀಜಿ ಅವರ ಬಗ್ಗೆ ಮಾತಾಡುವಂಥ ವಿಚಾರನೇ ಇದೆ. ನಾವೆಲ್ಲರೂ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರು. ಅಮಿತ್ ಶಾಜಿ ಅವರು ಅಂಬೇಡ್ಕರ್ ಅವರು ಒಂದು ಫ್ಯಾನ್ಸಿ ಆಗಿಬಿಟ್ಟಿದೆ ಸಂವಿಧಾನ ಅಂತ ಹೇಳಿದಾಗ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದಾರೆ, ಸಂವಿಧಾನಕ್ಕೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನಾವು ಅದರ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವೆಲ್ಲ ನಮ್ಮ ಸ್ಥಾನಕ್ಕೆ ಕೂತ್ಕೊಂಡಿದ್ವಿ. ಸಭಾಪತಿಗಳು 10 ನಿಮಿಷ ಈ ಒಂದು ಸಭೆಯನ್ನು ಮುಂದೂಡ್ತೀವಿ ಅಂತ ಆ ಸೆಷನ್ನ ಮುಂದೂಡಿ ಅವರು ತಮ್ಮ ಚೇಂಬರ್ಗೆ
ಮಾನ್ಯ ಸಿಟಿನಲ್ಲಿ ಅವರು ಕೂತ್ಕೊಳ್ಳೇ ಇಲ್ಲ, ಕುಣಿದಾಡ್ತಾ ಇದ್ರು, ಕುಣಿತಾ ಇದ್ರು, ತಮ್ಮ ಚೇರ್ ಹತ್ರನೇ ಕುಣಿತಾ ಇದ್ರು. ನೋಡಿ ಅವ್ರ ವಿಡಿಯೋ ತೆಗೆದು ನೋಡಿ ಅವ್ರು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು. ಪದೇ ಪದೇ ರಾಹುಲ್ ಗಾಂಧಿ ಅಂತ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ ಕುಣ್ಕೊಂಡು ನನ್ನ ಮುಂದೆ ಹೇಳೋದು. ನಾನು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತೀನಿ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಯಾಕಂತ ಇದ್ರಿ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ. ಮತ್ತೆ 3 ಸತಿ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತ. ಅವಾಗ ನೀವು 3 ಮುಗ್ಧ ಜನರನ್ನ ನೀವು ಆಕ್ಸಿಡೆಂಟ್ ಮಾಡಿ ಬಲಿ ತಗೊಂಡಿದ್ರೆ ನೀವು ಕೊಲೆಗಾರ ಅಂದಿದ್ದೀನಿ ಈ ವರ್ಡನ್ನು ಯೂಸ್ ಮಾಡಿ ಇಡೀ ಮಹಿಳಾ ಪ್ರಪಂಚಕ್ಕೆ ಅವಮಾನ ಮಾಡ್ತಾರೆ. ಆವಾಗ ಮಾತಾಡಿದರು. ಆದರೆ ಅವರವರ ಭಾವನೆಗೆ ನಿಜ ರವಿ ಅವರ ಭಾವನೆ ಏನಿತ್ತು ಅದು ಅವ್ರ ಕೈಗೆ ಬಂದಿದೆ. ನಾನು ಒಂದೇ ಇಲ್ಲ ಅನ್ನೋ ಮಾತನ್ನು ಕೂಡ ಜೊತೆಗೆ ಇಡೀ BJP ಪಕ್ಷ ಕೂಡ ಅವ್ರ ಕಣ್ಣಿಗೆ ಎಲ್ಲರಿಗೂ ನಾಚಿಕೆ ಆಗ್ಬೇಕು. ಹೆಂಗೆ BJP ಪಕ್ಷ ಒಬ್ಬರಾದರೂ ಎಲ್ಲ ನೋಡಿದ್ದಾರೆ. ಆರ್ ಅಶೋಕ್ ಅವ್ರಿಗೂ ಗೊತ್ತಿದೆ, ವಿಜೇಂದ್ರಗೂ ಗೊತ್ತಿದೆ. ಎಲ್ಲರ ಮೇಲೆ ನನಗೆ ಒಂಚೂರು ಏನೋ ಮರ್ಯಾದೆ ಇತ್ತು. ಯಾಕಂದರೆ ರಾಜಕಾರಣದಲ್ಲಿ ನಾವು ಸದನದ ಒಳಗಡೆ ನಾವೆಲ್ಲ ಇದು ಮಾಡಿದ್ರೆ ನಮ್ಮ ಮರ್ಯಾದೆ ಹದ್ದನ್ನು ನಾವು ಯಾರೂ ಕ್ರಾಸ್ ಮಾಡೋದಿಲ್ಲ, ಲಕ್ಷ್ಮಣ ರೇಖೆಯನ್ನು ನಾವು ಯಾರೂ ಕ್ರಾಸ್ ಮಾಡೋದಿಲ್ಲ. ಆದರೆ ಇವತ್ತು ಅಂಥ ಒಂದು ಪ್ರಮಾದವನ್ನು ಎಸಗಿದಂಥ ಸಿಟಿ ರವಿ ಅವರ ಬೆನ್ನಿಗೆ ಮೇಲೆಯಿಂದ ಕೆಳಗಡೆವರೆಗೂ ನೀವು ನಿಲ್ತೀರಾ ಅಂತಂದರೆ ಇದೇನಾ ನಿಮ್ಮ ಹಿಡನ್ ಅಜೆಂಡಾ? ಇದೇನಾ ಬೇಟಿ ಬಚಾವೋ ಬೇಟಿ ಪಡಾವೋ? ನಾಚಿಕೆ ಆಗಲ್ವಾ ನಿಮಗೆ? ಅವ್ರು ಅಂದಿದ್ದು ನಿಜ ತಾನೆ. ಮೂಲ ಕಾರಣ ಅವ್ರು ನನಗೆ ಅದನ್ನು ಪ್ರಶ್ನೆ ಮಾಡಿದ್ರು. ಇವತ್ತು ಅದನ್ನು ಬಿಟ್ಬಿಟ್ಟು ಏನೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ? ಇವತ್ತು ಏನೇನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಯಾವುದಕ್ಕೋಸ್ಕರ ಈ ಘಟನೆ ಆಯಿತು? ಯಾವುದಕ್ಕೋಸ್ಕರ FIR ಫೈಲ್ ಆಯಿತು? ಯಾವುದಕ್ಕೋಸ್ಕರ ಅವರು ಪೊಲೀಸ್ ಸ್ಟೇಷನ್ ಹೋದರು? ನನಗೆ ಅಂದಿದ್ದಕ್ಕೆ ತಾನೆ, ನನಗೆ ಅನ್ಯಾಯ ಮಾಡಿದ್ದಕ್ಕೆ ತಾನೆ, ನನ್ನ ಮರ್ಯಾದೆ ತೆಗೆದಿದ್ದಕ್ಕೆ ತಾನೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತೇನೆಲ್ಲ ಮಾತಾಡ್ತಾ ಇದ್ದೀರಾ? ಮೂಲ ಕಾರಣ ಏನು ಅದನ್ನು ಹೇಳಿ ಮೊದಲು, ಅದ್ರ ಬಗ್ಗೆ ಚರ್ಚೆ ಮಾಡಿ. ಮೇಡಮ್, ಈಗ ಎಲ್ಲರೂ ಕೂಡ ಏನು ಪೊಲೀಸರೇ ಸಾಕಷ್ಟು ಜಲ್ದಿ ಪ್ರೆಷರ್ನಲ್ಲಿ ಕರ್ಕೊಂಡು ಹೋಗಿ ಜೊತೆಗೆ ನನ್ನನ್ನು ಕೊಲ್ಲಲು ಕೂಡ ಪೊಲೀಸರು ಸಂಚು ಮಾಡಿದ್ರು ಅನ್ನೋ ಒಂದು ಆರೋಪವನ್ನು ರವಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆ ಹುಚ್ಚರಿಲ್ಲ ಅಥವಾ ಯಾರು 7ರಲ್ಲಿ ಬಿಟ್ಟಿಲ್ಲ. ಎಲ್ಲರೂ ತಾಯಿ ಗರ್ಭದಲ್ಲಿ 9 ತಿಂಗಳು 9 ದಿನ ಆದಮೇಲೆ ಹುಟ್ಟಿದ್ದಾರೆ. ನೀವು ಹುಚ್ಚತನ ಅಂತ ತಿಳ್ಕೊಂಡಿದ್ದೀರ. ನಿಮ್ಮನ್ನು ಕೊಲೆ ಮಾಡ್ಲಿಕ್ಕೆ, ನಿಮ್ಮನ್ನ ಎನ್ಕೌಂಟ್ರ್ ಆದರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳ್ತಾರೆ ಎನ್ಕೌಂಟ್ರ್ ಅಂತ. ಓ ಪಾಪ, ನೀವೇನು ಇರುವಿನ, ನೀವೇನು ನೊನಾನ ನಿಮ್ಮನ್ನ ಎನ್ಕೌಂಟ್ರ್ ಮಾಡಲಿಕ್ಕೆ ಏನ್ರಿ ಮಾತಾಡ್ತೀರಾ? ಕ್ಷಣಕ್ಕೆ ನಿಮ್ಮ ನ್ಯೂಸನ್ನು ತೋರಿಸ್ತಾ ಇದ್ದೀವಿ. ಇಷ್ಟೊಂದು ಸುಳ್ಳು ಮಾತಾಡೋದ? ನೀವು ಮಾಡಿದಂಥ ಪ್ರಮಾದವನ್ನು ಮುಚ್ಕೊಳ್ಳೋಕ್ಕೆ, ಒಂದು ಸುಳ್ಳನ್ನು ಮುಚ್ಕೊಳ್ಳೋಕ್ಕೆ 1000 ಸುಳ್ಳನ್ನು ಮಾತನಾಡೋದು. ಎಷ್ಟು ಸುಳ್ಳು ಮಾತಾಡೋದು? 1, 2, 3 ನೋಡಿದ್ರಲ್ಲ ಏನು ಗಾಯ ಆಗಿದೆ? ಪಟ್ಟಿ ಕಟ್ಟಿದ್ದಾರೆ. ಇನ್ನೂ 20 ಹೊಗೆ ಬಿದ್ದಿದ್ದಾರೆ. ಯಾರು ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ದಾರೆ? ಯಾರು ಕಾರ್ಯಕರ್ತರು ಹೊರಟಿದ್ದಾರೆ? ಏನು ಮಾತನಾಡ್ತಾ ಇದ್ದೀವಿ? ಯಾರನ್ನು ವರ್ಕ್ ಮಾಡ್ತಾ ಇದ್ದೀವಿ? ಕಾನೂನು ಹೋರಾಟ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಈಗಾಗಲೇ ನಾನು ಕೇಸ್ ದಾಖಲಿಸಿ ಇನ್ನೊಮ್ಮೆ ಸಭಾಪತಿಗಳಿಗೆ ಇನ್ನೊಮ್ಮೆ ನಾನು ಮನವಿಯನ್ನು ಕೊಡ್ತೀನಿ. ನನಗೆ ಅನ್ಯಾಯ ಆಗಿದೆ ರೀ. ಈ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಮಂತ್ರಿ ಅಷ್ಟೇ ಅಲ್ಲ, ನಾನು ಮೊದಲು ಮಹಿಳೆ, ಈ ರಾಜ್ಯದ ಮಹಿಳೆಯರನ್ನು ಪ್ರತಿನಿಧಿಸ್ತೀನಿ. ನಾನು ಒಬ್ಬ ಮಹಿಳೆಯ ಸ್ವಾಭಿಮಾನದ ಪ್ರಶ್ನೆ. ಎಷ್ಟಂತ ಅನ್ಯಾಯ ತಡ್ಕೊಳ್ಬೇಕು ಮಹಿಳೆ? ಇದನ್ನೆಲ್ಲ ನೋಡಿದ್ರೆ 33% ರಿಸರ್ವೇಷನ್ ಅಂತ ಮಾನ್ಯ ಮೋದಿಜಿಯವರು ಪ್ರಧಾನಮಂತ್ರಿಗಳು ತರ್ತಾ ಇದ್ದಾರಲ್ಲ, ಯಾರಾದರೂ ಬರ್ತಾರೆ ರಾಜಕಾರಣಕ್ಕೆ? ಮೋದಿಯವರಿಗೆ ಏನಾದ್ರು ದೂರು ಕೊಡ್ತೀರಾ? ಖಂಡಿತವಾಗ್ಲೂ ಕೊಡ್ತೀನಿ ರೀ. ಮೋದಿಜಿಯವ್ರಿಗೂ ದೂರು ಕೊಡ್ತೀನಿ, ಮಾನ್ಯ ರಾಷ್ಟ್ರಪತಿಗಳಿಗೂ ಭೇಟಿ ಆಗ್ತೀನಿ. ಇದಿಷ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಮಹಿಳೆಯರ